ಹಲೋ, ನಮಸ್ತೆ. ನಾನಿವತ್ತು ಸಾರಿನ ಕುಚ್ಚು ಹಾಕ್ತಿದ್ದೀನಿ. ಅಂದರೆ ನಾರ್ಮಲಾಗಿ ನಾವು ಬೇಬಿ ಕುಚ್ಚು ಹಾಕ್ತೀವಲ್ಲ, ಬೇಬಿ ಕುಚ್ಚು ಹಾಕಿದಂಗೆ ಇದನ್ನು ಸ್ವಲ್ಪ ಲಾಂಗ್ ಲೆಂತಲ್ಲಿ ತಗೊಂಡು ಹಾಕ್ತಿದ್ದೀನಿ. ನನ್ನ ಸಾರಿ 3 ಕಲರಲ್ಲಿದೆ. ನಾನು ಅದಕ್ಕೆ 2 ಕಲರಲ್ಲಿ ಈ ಥರ ಥ್ರೆಡ್ ತಗೊಳ್ತಿದ್ದೀನಿ. ನಾನು ಸಪ್ರೇಟ್ ಥ್ರೆಡ್ ತಗೊಂಡು ಕುಚ್ಚು ಹಾಕೋಕ್ಕಂತ ಥ್ರೆಡ್ ಸಿಗುತ್ತಲ್ಲ, ಆ ಥ್ರೆಡ್ಡಲ್ಲಿ ಹಾಕ್ತಿರುವಂಥದ್ದು. ಅದನ್ನು ಈ ಥರ ನಮ್ಮಲ್ಲೆಲ್ಲ ಕಾಟ್ ಇರುತ್ತಲ್ಲ, ಸೊ ಒಂದು ಕಾಟನ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ಥರ ಸುಂದ್ಕೊಂಡು ಹೋಗಬೇಕು. ಅಂದಾಜು ಒಂದು 100 ಎಲೆಯಷ್ಟು ಇದನ್ನು ನಾನು ಸುಂದ್ಕೊಂಡಿರ್ತೀನಿ. ಸ್ವಲ್ಪ ಸಾರಿ ಅದು ಕುಚ್ಚು ದಪ್ಪ ಕಾಣಬೇಕಲ್ಲ, ಸ್ವಲ್ಪ ಲೆಂತ್ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ದಪ್ಪ ಕಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ತದೆ ಸಾರಿ. ನೋಡಿ ಈ ಥರ ಮಾಡಿರ್ತೀನಿ ನಾನು ಇದನ್ನು. ಇನ್ನೊಂದು ಸೂಜಿ ಇದೆ ನೋಡಿ, ಒಂದು ಅಂದಾಜು ಅದೇ ನಾನು ಹೇಳಿದ್ನಲ್ಲ, ಒಂದು 100 ಎಲೆಯಷ್ಟು ಈ ದಾರನ ಸುಂದ್ಕೊಂಡಿರ್ತೀನಿ ನಾನು. ಉದ್ದ ಸೂಜಿ ತಗೊಂಡು, ದೊಡ್ಡ ಸೂಜಿ ಬರುತ್ತಲ್ಲ, ಆ ಸೂಜಿಗೆ ಈ ದಾರನ ಹಾಕಿರ್ತೀನಿ. ಹಾಕಿಬಿಟ್ಟು ಅಲ್ಲಿ ಸೂಜಿನ ಈ ಥರ ಅದಕ್ಕೆ ಗಮ್ ಹಾಕಿರ್ತೀನಿ. ಇಲ್ಲಂತ ಹೇಳಿದರೆ ಅದು ನೂಲು ಬಿಚ್ಚಿ ಹೋಗುತ್ತಲ್ಲ. ನೋಡಿ ಈ ಸಾರಿ ನಂದು 3 ಕಲರ್ ಇದೆಯಲ್ಲ ಇದರಲ್ಲಿ, ಬಟ್ ನಿಮ್ಗೆ 2 ಕಲರ್ ಕಾಣುತ್ತೆ, ಅದರಲ್ಲಿ ಸಿಲ್ವರ್ ಕಲರ್ ಕೂಡ ಇದೆ. ನೋಡಿ ಈ ಥರ ದೊಡ್ಡ ಸೂಜಿ ತೆಕ್ಕೊಂಡು ಆ ಸೂಜಿಗೆ ನೋಡಿ ಈ ಪ್ಲೇಸಲ್ಲಿ ಮಾಡಿ ಗಮ್ ಹಾಕ್ಕೊಂಡಿರ್ತೀನಿ ನಾನು. ಇಲ್ಲಾಂದರೆ ಅದು ನೂಲು ಸಿಂಗಲಾಗಿ ಬಿದ್ದು ಹೋದರೆ ನಮಗೆ ಅದು ಕುಚ್ಚು ಹಾಕೋಕ್ಕೆ ನೀಟಾಗಿ ಬರಲ್ಲ ಅಂತ. ಈ ಥರ ನಾನು ಹಾಕಿರ್ತೀನಿ. ನಾನು ಇದನ್ನು ಸೂಜಿಯಲ್ಲೇ ಈ ಲೆಂತ್ ಎಷ್ಟು ಲೆಂತ್ ಬೇಕು, ಗ್ಯಾಪ್ ಎಷ್ಟು ಬೇಕು ಅನ್ನೋದನ್ನು ಸೂಜಿಯಲ್ಲಿ ತಗೊಂಡಿರ್ತೀನಿ. ನೋಡಿ ಈ ಗ್ಯಾಪ್ನ ನಾನು ಆ ಸೂಜಿಯಲ್ಲಿ ತಗೊಂಡಿರ್ತೀನಲ್ಲ. ಆಮೇಲೆ ನೋಡಿ ಈ ಥರ ನಾವು ಅದನ್ನು ಲೆಂತ್ ತಗೊಳ್ಬೇಕು, ಎಷ್ಟು ಬೇಕು ಅಂತ ಅಂದಾಜು. ಝರಿ ಥ್ರೆಡ್ ಬರುತ್ತಲ್ಲ, ನಾನು ಇದು ಸಿಲ್ವರ್ ಕಲರಲ್ಲೇ ಝರಿ ಥ್ರೆಡ್ಡನ್ನು ತಗೊಂಡಿರ್ತೀನಿ. ಯಾಕಂದರೆ ಸಾರಿ ಕೂಡ ಅದೇ ಕಲರಲ್ಲಿ ಮ್ಯಾಚ್ ಇದ್ದ ಕಾರಣ. ನೋಡಿ ಈ ಥರ 3 ಸಲ ಅದನ್ನು ಸುತ್ಕೊಳ್ಬೇಕು. ನೋಡಿ 3 ಸಲ ಈ ಥರ ಜಾಸ್ತಿ ಸುತ್ತಕೊಂಡ್ರೆ ಸ್ವಲ್ಪ ಜಾಸ್ತಿ ದಪ್ಪ ಕಾಣುತ್ತೆ, ಬಟ್ 3 ಸಲ ಸುತ್ತಿದ್ರೆ ಅಂದಾಜು ಸಾಕು ಅಂತ ಸಾಕಾಗುತ್ತೆ. ಬಟ್ ಈ ಥರ ಲಾಕ್ ಮಾಡಬೇಕು. ನೋಡಿ ಈ ಥರ ಒಂದು 2 ಸಲ ಈ ಥರ ಲಾಕ್ ಮಾಡಿಕೊಂಡ್ರೆ ನಂತರ ಅದನ್ನು ಆ ಲಾಕ್ ಮಾಡಿರ್ತೀವಲ್ಲ, ಇದು ದಾರನ ಸುತ್ಕೊಂಡಿರ್ತೀವಲ್ಲ, ಅದರದ ಮಧ್ಯದಲ್ಲಿ ಅದನ್ನು ತಗೊಂಡಿರ್ಬೇಕು. ನೋಡಿ ಈ ಥರ ಮೇಲ್ಗಡೆಯಿಂದ ನೋಡಿ ಆ ಥರ ಸ್ವಲ್ಪ ಮೇಲ್ಗಡೆ ತಗೊಂಡು ಅದನ್ನು ಗ್ಯಾಪಲ್ಲಿ ತಗೊಂಡು ಸ್ವಲ್ಪ ಗಟ್ಟಿಯಾಗಿ ಅದನ್ನು ಟೈಟ್ ಮಾಡಬೇಕು. ಟೈಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಿ ನಿಲ್ಲುತ್ತೆ. ಇಲ್ಲಾಂತ ಹೇಳಿದರೆ ನಮ್ಮದು ಲಾಕ್ ಅದು ಕರೆಕ್ಟು ನೋಡಿ, ಥ್ರೆಡ್ ಲಾಕ್ ಕರೆಕ್ಟಾಗಿಲ್ಲ ಅಂದರೆ ಬೇಗನೆ ಅದು ಕಟ್ಟಾಗಿ ಹೋಗುತ್ತೆ. ಓಕೆನಾ? ನೋಡಿ ಈ ಥರ ಲಾಕ್ ಮಾಡಿ. ನೋಡಿ ಇದು ಇವಾಗ ಸ್ವಲ್ಪ ಗಟ್ಟಿಯಾಗಿ ನಿಲ್ಲುತ್ತೆ. ಇದನ್ನ ಸ್ವಲ್ಪ ನಮಗೆ ಆಲ್ಮೋಸ್ಟ್ ನಾವು ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ ಇದನ್ನು ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕಟ್ ಮಾಡಿರ್ತೀವಲ್ಲ, ಮಾಡಿ ನೋಡಿ ಈ ಥರ ಕಾಣುತ್ತೆ. ನೋಡಿ ಈ ಥರ ಇರುತ್ತೆ ಸಾರಿ. ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಬಟ್ ತುಂಬ ಶಾರ್ಟ್ ಮಾಡೋಕ್ಕೆ ಹೋದರೆ ನಾವೆಲ್ಲವನ್ನು ಮತ್ತೆ ಎಲ್ಲ ಶಾರ್ಟ್ ಮಾಡ್ಕೊಳ್ಬೇಕಲ್ಲ. ನೋಡಿ ಸಾರಿ ಈ ಥರ ಲುಕ್ ಬಂದಿದೆ. ನೋಡಿ ಸಿಂಪಲಾಗಿರೋ ಸಾರಿನೂ ಕೂಡ ಸ್ವಲ್ಪ ಈ ಥರ ಕುಚ್ಚು ಹಾಕಿದಾಗ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಓಕೆನಾ? ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.